ಹಾಯ್ ಹಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಸೊ ನಿಮ್ಮ ಬಗ್ಗೆ ಏನು ಗಾಸಿಪ್ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಆ್ಯಸ್ ಅ ಫನ್ ಥರ ನಾವು ನೋಡೋಣ ಇದನ್ನು. ಓಕೆ, ಆ್ಯಂಡ್ ಎಸ್, ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಎಸ್, ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ಸ್ ಮಾಡಿ. ನಿಮ್ಮ ಎಲ್ಲ ಕಾಮೆಂಟ್ಸನ್ನು ನಾನು ರೀಡ್ ಮಾಡ್ತೀನಿ, ಹಾಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವಾಗ ನಾನು ಎರಡು ಕಾರ್ಡ್ಸ್ ತೆಗಿತೀನಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಪೈಲ್ ನಂಬರ್ 2 ಲೇಜಿನೆಸ್. ಸೊ ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು ಓಕೆ, ಸೊ ಎಸ್, ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಓಕೆ, ಸೊ ನೀವು ನಿಮ್ಮ ಪೈಲನ್ನು ಚೂಸ್ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಅಂಡರ್ಸ್ಟ್ಯಾಂಡಿಂಗ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ನಿಮ್ಮ ಬಗ್ಗೆ ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಅಂತಂದರೆ ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ಮೂಮೆಂಟ್ ಏನು, ನೀವೇನು ಮಾಡ್ತಾ ಇದ್ದೀರಾ ಲೈಫಲ್ಲಿ, ಹೇಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ ಅಲ್ಲ ದುಃಖದಲ್ಲಿದ್ದೀರಾ ಅಂತ ತಿಳ್ಕೊಳ್ಳೋದೇ ತುಂಬ ಕಷ್ಟ. ಇದೇ ಒಂದು ಗಾಸಿಪ್ ನಡೀತಾ ಇದೆ ರೈಟ್ ನಾವು. ಓಕೆ, ಇವ್ರನ್ನ ಹೇಗೆ ಅರ್ಥ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಥರ ಗಾಸಿಪ್ ನಡೀತಾ ಇದೆ ರೈಟ್ ನಾವು. ಓಕೆ, ಅಂತಂದರೆ ನೀವೆಷ್ಟು ಫ್ರೀಯಾಗಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ, ಆ್ಯಂಡ್ ನೀವು ಹೀಗಿರೋದಕ್ಕೆ ಹೇಗೆ ಸಾಧ್ಯ. ಸೊ ಇದರ ಬಗ್ಗೆ ತುಂಬ ಗಾಸಿಪ್ ನಡೀತಾ ಇದೆ. ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ಏನು, ನಿಮ್ಮ ಮೂಮೆಂಟ್ ಏನು ರೈಟ್ ನಾವು, ಅದರ ಬಗ್ಗೆ ಗಾಸಿಪ್ ನಡೀತಾ ಇದೆ. ಓಕೆ, ಆ್ಯಂಡ್ ನಿಮ್ಮ ಬಗ್ಗೆ ಇನ್ನೊಂದು ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ, ಇಫ್ ಯು ಆರ್ ಎಲೋನ್, ನೀವು ಒಬ್ಬಂಟಿಯಾಗಿದ್ದೀರಾ ಅಂತಂದರೆ ಹೇಗಿದ್ದೀರಾ, ಹೇಗೆ ಸಾಧ್ಯ ಒಬ್ಬಂಟಿಯಾಗಿರೋದಕ್ಕೆ, ನಮ್ಮಿಂದ ಸಾಧ್ಯ ಇಲ್ಲ, ಇವನಿಂದ ಹೇಗೆ ಸಾಧ್ಯ, ಇವಳಿಂದ ಹೇಗೆ ಸಾಧ್ಯ. ಸೊ ಆ ಥರ ಗಾಸಿಪ್ ನಡೀತಾ ಇದೆ. ಮೇ ಬಿ ಈ ಗಾಸಿಪ್ ಬೇರೆಯವ್ರ ಜೊತೆ ಹೇಳ್ದಿದ್ರು, ಇದು ಯಾರು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಒಳಗೊಳಗೆ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಎಸ್, ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಸ್ಟ್ರೆಸ್. ನಿಮ್ಮ ಬಗ್ಗೆ ಇನ್ನೊಂದು ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ, ಇಲ್ಲಿ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಅರ್ಥ ಮಾಡೋದು ತುಂಬ ಕಷ್ಟ ಅಂತ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಅವರಿಗೊಂದು ಒತ್ತಡ ಆಗೋಗಿದೆ. ಯಾವ ರೀತಿ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದು. ನೀವು ಅವರಿಗೆ ಒತ್ತಡ ಕೊಡ್ತೀರಾ ಅಂತಹ ಗಾಸಿಪ್ ರೈಟ್ ನಾವು ಆ ಥರ ನಡೀತಾ ಇದೆ. ಇವರಿಗೆ ಸ್ಟ್ರೆಸ್ ಆಗಲ್ವಾ, ಇವರಿಗೆ ಚಿಂತೆ ಇಲ್ವಾ, ಆತಂಕ ಇಲ್ವಾ, ಇವರಿಗೆ ಗಾಬರಿ ಇಲ್ವಾ, ಆ ಭಾವ ನಡೀತಾ ಇದೆ ಇಲ್ಲಿ. ಎಲ್ಲ ಕೆಲಸವನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇವರು, ಹೇಗೆ ಸಾಧ್ಯ ಇವರಿಂದ, ಇಷ್ಟೊಂದು ಕೆಲಸ ಮಾಡ್ತಾರೆ, ಹೇಗೆ ಸಾಧ್ಯ ಇವರಿಂದ, ಇವರಿಗೆ ಆಯಾಸ ಆಗೋದಿಲ್ವಾ, ಇವರಿಗೆ ದುಃಖ ಇಲ್ವಾ ಇವ್ರ ಲೈಫಲ್ಲಿ ಆ ಥರ ರೈಟ್ ನಾವು ಗಾಸಿಪ್ ಮಾಡ್ತಾ ಇದ್ದಾರೆ. ನನಗೂ ಈ ಥರ ಆಗಬೇಕು, ಹೇಗೆ ಸಾಧ್ಯ ಅಂತಂದರೆ ನಿಮಗೆ ಒತ್ತಡ ಕೊಡೋದಕ್ಕೆ ತುಂಬ ಪ್ರಯತ್ನ ಕೂಡ ಪಡ್ತಾರೆ ಕೆಲವೊಬ್ಬರು.
ಬಟ್ ಆಗೋದಿಲ್ಲ, ಬಿಕಾಸ್ ಯು ವೆರಿ ಫ್ರೀ ಮೈಂಡೆಡ್ ಪರ್ಸನ್. ಓಕೆ, ಸೊ ಇದು ಎಲ್ರಿಗೂ ರೆಸನೇಟ್ ಆಗಲ್ಲ. ಓಕೆ, ಕೆಲವ್ರು ಹೇಗಿರ್ತಾರೆ ಅಂತಂದರೆ ಬೇರೆಯವರಿಗೆ ಒತ್ತಡನ ಕೊಟ್ಟು ವಾಪಸ್ ಇಂತಹ ಪೈಲನ್ನು ನೋಡ್ಬೋದು. ಓಕೆ, ಸೊ ನಾನು ಏನು ಸತ್ಯ ಇದೆ ನೋಡಿ ಅದನ್ನೇ ಮಾತಾಡ್ತೀನಿ. ಆ್ಯಂಡ್ ಬಿಕಾಸ್ ಎರಡೂ ಎನರ್ಜಿ ಕೂಡ ಮಾತಾಡಬೇಕಾಗತ್ತೆ. ನನಗೆ ಆ ಥರ ಗೈಡೆನ್ಸ್ ಬಂದಾಗ ಮಾತಾಡಲೇಬೇಕಾಗತ್ತೆ. ಕೆಲವರು ಬೇರೆಯವರಿಗೆ ಏನೋ ತೊಂದರೆ ಕೊಡ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ನಾವೇನೂ ಮಾಡಿಲ್ಲ, ನಮ್ಮಿಂದ ಏನೂ ಆಗಿಲ್ಲ ಅನ್ನೋದನ್ನು. ಓಕೆ, ಕೆಲವೊಮ್ಮೆ ಕಾರ್ಡ್ಸ್ ನಿಮ್ಮ ರಿಫ್ಲೆಕ್ಷನ್ನ ತೋರಿಸುತ್ತೆ, ಬಿಕಾಸ್ ಯು ಆರ್ ಇನ್ ಅ ಸ್ಟ್ರೆಸ್. ಓಕೆ, ಬಟ್ ಇಲ್ಲಿ ಎರಡು ಥರದ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಒಬ್ಬರು ನಿಮ್ಮನ್ನು ನೆನೆಸ್ಕೊಂಡು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾರೆ. ಹೇಗೆ ಸಾಧ್ಯ, ಎಲ್ಲವನ್ನ ಮಾಡ್ತಾರೆ ಇವರು, ಹೇಗೆ ಸಾಧ್ಯ ಅಂತ. ಓಕೆ, ಸೊ ಕೆಲವರು ಹೇಗೆ ಅಂತಂದರೆ ಲೈಕ್ ನೀವು ಸ್ಟ್ರೆಸ್ ಮಾಡ್ಕೊಳ್ತೀರಾ ಇವ್ರ ಬಗ್ಗೆ ಗಾಸಿಪ್ ಮಾಡಿ, ಆ ಥರ. ಓಕೆ, ಇದು ಎಲ್ರಿಗೂ ಅರ್ಥ ಆಗಲ್ಲ ಈ ರೀಡಿಂಗ್. ಓಕೆ, ಸೊ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಅಂತಂದರೆ ತುಂಬ ಲೈಕ್ ನಿಮ್ಮ ಬಗ್ಗೆ ತುಂಬ ಮಾತಾಡೋದಿದೆ ಅವರಿಗೆ. ನಿಮ್ಮ ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಎನರ್ಜಿ ಇದು. ಅವ್ರಿಗೆ ಅನಿಸುತ್ತೆ ನೀವು ಮಲ್ಟಿ ಟಾಸ್ಕ್ ಮಾಡುವಂಥ ಪರ್ಸನ್. ನಿಮಗೆ ಮಲ್ಟಿ ಟಾಸ್ಕ್ ಮಾಡೋಕ್ಕಾಗತ್ತೆ, ನನಗೆ ಯಾಕಾಗಲ್ಲ ಅಂತಹ ಒಂದು ಎನರ್ಜಿ. ಓಕೆ, ಮೊರಾಲಿಟಿ. ಅವ್ರಿಗೇನು ಅನಿಸುತ್ತೆ ಅಂತಂದರೆ ಲೈಕ್ ನೀವು ಹೇಗೆ ಅಂತಂದರೆ ಸುಳ್ಳನ್ನು ಲೈಕ್ ಸುಳ್ಳು ಯಾರಾದರೂ ಅಂದರೆ ನಿಮ್ಗೆ ಆಗಲ್ಲ, ನೀವು ಸತ್ಯದ ದಾರಿಯಲ್ಲೇ ಹೋಗ್ತೀರಾ. ಓಕೆ, ಸೊ ಇದರ ಬಗ್ಗೆ ಗಾಸಿಪ್ ನಡೀತಾ ಇದೆ. ಅಂತಂದರೆ ಲೈಕ್ ಈ ಮನುಷ್ಯ ಹೇಗೆ ಇಷ್ಟೊಂದು ನಿಷ್ಠಾವಂತನಾಗಿದ್ದಾನೆ, ಹೇಗೆ ಇಷ್ಟೊಂದು ಸತ್ಯನ ಹೇಳ್ತಾನೆ, ಹೇಗೆ ಇಷ್ಟೊಂದು ಲೈಕ್ ದೇವರ ಮೇಲೆ ಯಾಕೆ ಇವನಿಗೆ ಇಷ್ಟೊಂದು ನಂಬಿಕೆ, ಆ್ಯಂಡ್ ಇವನ ಲೈಫಲ್ಲಿ ಇಷ್ಟೊಂದೆಲ್ಲ ನಡೆಯಿತು, ಬಟ್ ಸ್ಟಿಲ್ ಇವನಿಗೆ ಆ ನಿಷ್ಠೆ ಏನಿದೆ ನೋಡಿ, ದೇವರ ಪ್ರತಿ ಇರ್ಬೋದು, ನಿಮ್ಮ ಪ್ರತಿ ನಿಮಗಿರ್ಬೋದು, ಆ ನಿಷ್ಠೆ ಏನಿದೆ ನೋಡಿ ಅದನ್ನು ನೋಡಿ ತುಂಬ ಬೆರಗಾಗ್ತಾರೆ ಇವರು, ತುಂಬ ಬೆರಗಾಗ್ತಾರೆ. ಅವ್ರಿಗೆ ಗೊತ್ತಿಲ್ಲ ನೀವು ಪೇಯ್ನಿಂದ ಲೈಕ್ ವಿಸ್ಡಮ್ನ ಗೇನ್ ಮಾಡಿದ್ದೀರಿ ಅನ್ನೋದು. ನಿಮ್ಮ ಆಯುಧ ಏನಿದೆ ನೋಡಿ, ನಿಮ್ಮ ಪೇಯ್ನೇ ನಿಮ್ಮ ಆಯುಧ. ಓಕೆ, ಸೊ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಹೇಗೆ ಇಷ್ಟೆಲ್ಲ ಸಾಧ್ಯ ಆಗೋದಕ್ಕೆ ಅನ್ನೋದು. ಅವ್ರಿಗೇನಾದರೂ ಪೇಯ್ನ್ ಬಂದಾಗ ದೇ ವಿಲ್ ರನ್ ಆಗ್ಬೋದು, ಓಡಿ ಹೋಗ್ಬೋದು ಆ ಪರಿಸ್ಥಿತಿಯಿಂದ, ಹೇಗಾದರೂ ಮಾಡಿ ಏನಾದರೂ ಮಾಡಿ ಅನ್ನೋಂತ ಹೇಳಿಬಿಟ್ಟು. ಬಟ್ ನಿಮ್ಮ ಆಯುಧನೇ ಪೇಯ್ನ್ ಆದರೆ ಏನು ಮಾಡೋಕ್ಕಾಗತ್ತೆ? ನಿಮ್ಮ ನೋವೇ ನಿಮ್ಮ ಆಯುಧ ಆದರೆ ಏನು ಮಾಡೋಕ್ಕಾಗತ್ತೆ? ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಆ ಪೇಯ್ನಿಂದ ನೀವು ತುಂಬ ವಿಸ್ಡಮ್ನ ಗೇನ್ ಮಾಡಿರ್ತೀರ. ಓಕೆ, ಸೊ ಎಸ್, ಓಕೆ, ಟ್ರಸ್ಟ್. ನಾನು ಇವಾಗಷ್ಟೇ ಟ್ರಸ್ಟ್ ಬಗ್ಗೆ ಮಾತಾಡಿದೆ, ನಿಷ್ಠೆ ಬಗ್ಗೆ ಮಾತಾಡಿದೆ, ವಿಶ್ವಾಸದ ಬಗ್ಗೆ ಮಾತಾಡಿದೆ. ಸೊ ನಿಮ್ಮ ಮೇಲೆ ಏನಿದೆ ನೋಡಿ, ಟ್ರಸ್ಟ್ ಮೇಲೆ ಗಾಸಿಪ್ ನಡೀತಾ ಇದೆ. ಅವ್ರಿಗನ್ಸುತ್ತೆ ಎಷ್ಟು ವಿಶ್ವಾಸ ಇದೆ ಇವನ ಮೇಲೆ, ಇವಳ ಮೇಲೆ, ದೇವ್ರ ಮೇಲೆ. ಈ ವಿಶ್ವಾಸ ನಮಗೆ ಯಾಕಿಲ್ಲ ಈ ವಿಶ್ವಾಸ? ಇವ್ರ ಲೈಫಲ್ಲಿ ಎಷ್ಟೇ ನೋವು ಕಷ್ಟ ಬಂದರೂ ಕೂಡ ಇಷ್ಟೊಂದು ಫ್ರೀ ಆಗಿದ್ದಾರೆ. ಹೇಗಿರಕ್ಕೆ ಸಾಧ್ಯ ಇದು? ಹೇಗೆ ಸಾಧ್ಯ ಅನ್ನೋದು? ಬಿಕಾಸ್ ಯು ಆರ್ ಅ ವೆರಿ ಫ್ರೀ ಸ್ಪಿರಿಟೆಡ್ ಲೈಕ್ ಪರ್ಸನ್. ಅಂತಂದರೆ ನೀವು ಹೇಗೆ ಅಂತಂದರೆ, ನೀವಾಯಿತು ನಿಮ್ಮ ಕೆಲಸ ಆಯಿತು. ಅರ್ಥ ಮಾಡಿ ನಾನು ಹೇಳ್ತಾ ಇರೋದು, ನೀವಾಯಿತು ನಿಮ್ಮ ಕೆಲಸ ಆಯಿತು. ಇದು ಒಂದು ವೇಳೆ ನೀವು ನಿಜವಾಗ್ಲೂ ಆಗಿದ್ದರೆ ಇದು ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ಬಿಕಾಸ್ ನಮ್ಮ ಸತ್ಯ ಏನು ನಮಗೆ ಮಾತ್ರ ಗೊತ್ತಿದೆ, ನಾನು ಏನು ನನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ನನ್ನನ್ನು ಹೊರಗಡೆ ಜನ ನೋಡಿಬಿಟ್ಟು ಇವಳು ಹೀಗಿದ್ದಾಳೆ, ಹೀಗಿರ್ಬೋದು, ಹಾಗಿರ್ಬೋದು ಅಂತ ಕತೆ ಕಟ್ಟಬಹುದು. ಬಟ್ ಹೂ ಆಮ್ ಐ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಸತ್ಯ ಏನು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಗಿದ್ದೀನಿ ನನಗೆ ಚೆನ್ನಾಗಿ ಗೊತ್ತಿದೆ, ರೈಟ್? ಸೊ ಅದೇ ಥರ ಇದು ಲೈಕ್ ಟ್ರೂ ಒಂದು
ಒಳ್ಳೆ ಸ್ಪಿರಿಟ್ ಹೇಳ್ತಾರಲ್ಲ, ಒಳ್ಳೆ ಜನರು, ಅವರ ಬಗ್ಗೆ ಮಾತಾಡ್ತಾ ಇದೆ. ಅಂತಂದರೆ ನೀವು ಬೇರೆಯವರಿಗೆ ಲೈಕ್ ಏನು ಹೇಳ್ತಾರೆ, ಬೇರೆಯವರಿಗೆ ನೀವು ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಅಂತಂದರೆ ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ, ಇವ್ರ ಲೈಫಲ್ಲಿ ಏನು ನಡೀತಾ ಇದೆ, ನೀವು ಹೇಗೆ ಅಂತಂದರೆ ತುಂಬ ಫ್ರೀ, ತುಂಬ ಓಪನ್ ಮೈಂಡ್, ಲೈಕ್ ನೀವು ಯಾರಿಗೂ ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಬೇರೆಯವ್ರ ಲೈಫಲ್ಲಿ ಏನಾಗಿದೆ ಅದನ್ನು ನೋಡೋದಕ್ಕೆ ಹೋಗಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅಷ್ಟೇ. ಬಟ್ ಈ ಗಾಸಿಪ್ ಮಾಡುವವ್ರಿಗೆ ಹೇಗೆ ಅಂತಂದರೆ, ಲೈಕ್ ಇವ್ರ ಲೈಫಲ್ಲಿ ಏನು ನಡೀತಾ ಇದೆ, ಇವ್ರಿಗೆ ಯಾಕೆ ಇಷ್ಟೊಂದು ವಿಶ್ವಾಸ, ನಮ್ಗೆ ಯಾಕಿಲ್ಲ ಈ ವಿಶ್ವಾಸ, ನಾವು ಯಾಕೆ ಹೀಗಿದ್ದೀವಿ. ಕೆಲವೊಬ್ರು ಹೇಗಿರ್ತಾರೆ ಅಂತಂದರೆ, ಬೇಕು ಬೇಕು ಅಂತಲೇ ಉಪದ್ರ ಮಾಡೋದಕ್ಕೆ ಬರೋದು, ಬೇಕು ಅಂತಲೇ ಲೈಕ್ ನಿಮ್ಮನ್ನು ಟ್ರಿಗರ್ ಮಾಡುವಂಥದ್ದು. ಸೊ ನೀವು ಹೇಗೆ ಅಂತಂದರೆ, ಪಾಯಿಲ್ ನಂಬರ್ 1, ನೀವು ತುಂಬ ಟ್ರಿಗರ್ ಮಾಡ್ತೀರಾ. ಓಕೆ, ಯಾರು ಗಾಸಿಪ್ ಮಾಡ್ತಾರೆ ನೋಡಿ ನಿಮ್ಮ ಬಗ್ಗೆ, ನಿಮ್ಮ ಆರಾ ಏನಿದೆ ನೋಡಿ, ಆರಾ, ಓಕೆ, ನಿಮ್ಮ ಆರಾ ಏನಿದೆ ನೋಡಿ, ಅದು ತುಂಬ ಟ್ರಿಗರ್ ಮಾಡುತ್ತೆ ಅವರಿಗೆ. ಸೊ ಅವೇರ್ನೆಸ್. ಸೊ ಪಾಯಿಲ್ ನಂಬರ್ 1, ನೀವು ತುಂಬ ಜನರಿಗೆ ನೀವು ಬೆಳಕಾಗಿದ್ದೀರಾ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಗಾಸಿಪ್ ನಡೀತಿದೆ. ನಾಟ್ ಓನ್ಲಿ ದ ಗಾಸಿಪ್ ಅಬೌಟ್ ಬ್ಯಾಡ್, ಬಟ್ ಎಸ್, ನಿಮ್ಮ ಬಗ್ಗೆ ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ, ಎಸ್, ಈ ವ್ಯಕ್ತಿಯಿಂದ ನನಗೆ ಈ ವಿಷಯ ತಿಳಿತು, ಈ ವ್ಯಕ್ತಿ ನನಗೆ ಇದನ್ನು ಸಜೆಸ್ಟ್ ಮಾಡಿದರು, ಈ ವ್ಯಕ್ತಿಯಿಂದ ಹೀಗಾಯಿತು ಅನ್ನೋದು. ಸೊ ನಿಮ್ಮ ಬಗ್ಗೆ ಒಳ್ಳೆಯದು ಕೂಡ ಗಾಸಿಪ್ ಆಗ್ತಾ ಇದೆ ಪಾಯಿಲ್ ನಂಬರ್ 1. ದಟ್ಸ್ ರಿಯಲಿ ನೈಸ್. ಅಂತಂದರೆ ನೀವು ಬೇರೆಯವ್ರನ್ನ ಕೂಡ ಅವೇಕನ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ನೀವು ಮೆಡಿಟೇಷನ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. ನಿಮ್ಮ ಗೆಳೆಯರು, ನಿಮ್ಮ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇರ್ಬೋದು. ಸೊ ಅವ್ರಿಗೆ ನೀವು ಸಜೆಸ್ಟ್ ಮಾಡಿದ್ರಿ, ಅವರು ಅದನ್ನು ಮಾಡಿದರು, ಅದನ್ನು ಅನುಭವಿಸಿದರು. ಅದಾದ ನಂತರ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ. ಲೈಕ್ ಗಾಸಿಪ್ ಇನ್ ದ ಸೆನ್ಸ್, ಇದು ಒಳ್ಳೆ ಗಾಸಿಪ್, ಮನಸ್ಸು ಒಳಗಡೆನೇ ಲೈಕ್ ಎಸ್, ಈ ಪರ್ಸನಿಂದ ನಾನಿಷ್ಟು ಅವೇರ್ನೆಸ್ಸಿಗೆ ಬಂದೆ, ನನ್ನ ಕಾನ್ಷಿಯಸ್ಲಿ ನಾನೇನು ಮಾಡ್ತಾ ಇದ್ದೀನಿ, ಅನ್ಕಾನ್ಷಿಯಸ್ಲಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ತಿಳಿತು ಅನ್ನೋದು, ಆ ಥರ ಗಾಸಿಪ್ ಕೂಡ ನಡೀತಾ ಇದೆ. ಆ್ಯಂಡ್ ರೈಪ್ನೆಸ್. ಸೊ ನಿಮ್ಮ ಬೆಳವಣಿಗೆ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಪಾಯಿಲ್ ನಂಬರ್ 1. ಓಕೆ, ಸೊ ನಿಮ್ಮ ಬೆಳವಣಿಗೆ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ತುಂಬ ಜನ ನಿಮಗೆ ಬ್ಲೆಸ್ ಕೂಡ ಮಾಡ್ತಾ ಇದ್ದಾರೆ. ಬರೀ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ಕೆಟ್ಟದಾಗೆ ಯೋಚನೆ ಮಾಡ್ತಾರೆ ಅಂತ. ನೋ, ಬೇರೆ ಜನರು ಕೂಡ ಇದ್ದಾರೆ. ದೇ ಲೈಕ್ ದೇ ರಿಯಲಿ ವಾಂಟ್ ಯು ಟು ಬ್ಲೆಸ್ ಯು. ತುಂಬ ನಿಮ್ಮನ್ನು ಜನರನ್ನು ಬ್ಲೆಸ್ ಮಾಡ್ತಾರೆ ಬಿಕಾಸ್ ಆಫ್ ದಿಸ್. ನೀವು ಕೆಲವರಿಗೆ ಒಳ್ಳೆ ಕರ್ಮ ಕೂಡ ಮಾಡಿದ್ದೀರಾ ಪಾಯಿಲ್ ನಂಬರ್ 1. ಓಕೆ, ಸೊ ಆ ಒಳ್ಳೆ ಕರ್ಮ ವಾಪಸ್ ಬಂದೇ ಬರುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಿಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್. ಹಾಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್. ಪಾಯಿಲ್ ನಂಬರ್ 2, ಯಾರು ಲೇಸಿನೆಸ್ನ ಚೂಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ನಿಮ್ಮ ಬಗ್ಗೆ ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ, ಲೈಕ್ ಹೌ ಸ್ಮಾರ್ಟ್ ಯು ಆರ್, ನೀವೆಷ್ಟು ಸ್ಮಾರ್ಟ್ ಇದ್ದೀರಾ ಅಂತ. ಲೇಸಿನೆಸ್ ಅಂದ ತಕ್ಷಣ ಇಲ್ಲಿ ಲೇಸಿನೆಸ್ಸೇ ಲೈಕ್ ಮೀನಿಂಗ್ ಬರಲ್ಲ, ಬಟ್ ಬರುತ್ತೆ. ಬಟ್ ಸ್ಟಿಲ್ ನನಗೆ ಇಲ್ಲಿ ಮೆಸೇಜ್ ಏನು ಸಿಗ್ತಾ ಇದೆ ಅಂತಂದರೆ, ಜನರು ನಿಮ್ಮ ಬಗ್ಗೆ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದರೆ, ಲೈಕ್ ಹೌ ಸ್ಮಾರ್ಟ್ ಯು ಆರ್, ನೀವೆಷ್ಟು ಸ್ಮಾರ್ಟ್ ಇದ್ದೀರಾ. ಆ್ಯಂಡ್ ಸ್ಪೆಷಲಿ ನಿಮ್ಮಲ್ಲಿ ಏನೆಲ್ಲ ವಸ್ತು ಇದೆ ನೋಡಿ, ಲೈಕ್ ವೆಹಿಕಲ್ಸ್ ಇರಬಹುದು, ಲೈಕ್ ನಿಮ್ಮ ಬಟ್ಟೆ ಇರಬಹುದು. ಆ್ಯಂಡ್ ಅದರ ಬಗ್ಗೆ ತುಂಬ ಗಾಸಿಪ್ ನಡೀತಾ ಇದೆ. ಇಷ್ಟೊಂದು ಎಲ್ಲಿಂದ ಬಂತು, ನೋಡೋದಕ್ಕೆ ತುಂಬ ಲೇಝಿ ಥರ ಕಾಣ್ತಾ ಇದ್ದಾರೆ ಈ ಪರ್ಸನ್. ನೋಡೋದಕ್ಕೆ ಅಷ್ಟೊಂದು ಲೈಕ್ ರೂಪ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ಸ್ಟೈಲಿಶ್ ಇಲ್ಲದೆ ಇರಬಹುದು. ಬಟ್ ಇಷ್ಟೊಂದು ಎಲ್ಲಿಂದ ಬಂತು ಇವಳಿಗೆ, ಹೇಗೆ ಸಾಧ್ಯ ಇದು. ಓಕೆ, ಪಾಯಿಲ್ ನಂಬರ್ 2, ದಿಸ್ ಈಸ್ ವಾಟ್. ಆ ಥರ ಲೈಕ್ ಆ ಥರ ಗಾಸಿಪ್ ಮಾಡ್ತಾ ಇದ್ದಾರೆ ಪಾಯಿಲ್ ನಂಬರ್ 2. ಸೊ ಏನು ಅಂತಂದರೆ, ಲೈಕ್ ಅಂತಹ ಒಂದು ನಿಮ್ಮಲ್ಲಿ ಅಂತಹ ಒಂದು ಸ್ಪೆಲ್ ಏನಿದೆ ಇಷ್ಟೊಂದು ಲೈಫಲ್ಲಿ ಖುಷಿ ಆಗಿರೋದಕ್ಕೆ. ಓಕೆ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ತುಂಬಾ ಗಾಸಿಪ್ ನಡೆಯುತ್ತೆ. ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಗಾಸಿಪ್ ನಡೆಯುತ್ತೆ, ಹಾಗೆ ಲೇಸಿನೆಸ್ ಬಗ್ಗೆ ಕೂಡ ಗಾಸಿಪ್ ನಡೆಯುತ್ತೆ, ಇಲ್ಲ ಅಂತ ಹೇಳಿಯಲ್ಲ. ಬಿಕಾಸ್ ಹೇಗೆ ಗೊತ್ತಾ, ಕೆಲವರು ಹೇಗಿರ್ತಾರೆ ಅಂತಂದರೆ, ಲೈಕ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಮನೇಲಿ ತುಂಬ ಕೆಲಸ ಮಾಡ್ತಾರೆ, ಬಟ್ ಮನೆಯಿಂದ ಹೊರಗಡೆ ಹೋಗೋದು ತುಂಬ ಕಡಿಮೆ. ಮನೆ ಒಳಗಡೆ ತುಂಬ ಕೆಲಸ ಮಾಡ್ತಾರೆ, ಮನೆಯಿಂದ ಹೊರಗೆ ಹೋಗೋದು ಅವರಿಗೆ ಲೈಕ್ ದಟ್ ದೇರ್ ಚಾಯ್ಸ್. ಬಟ್ ಊರಿನ ಅಕ್ಕಪಕ್ಕದವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಮನೆಯಿಂದ ಹೊರಗೇ ಬರಲ್ಲ, ಎಷ್ಟೊಂದು ಲೇಝಿ, ಎಷ್ಟೊಂದು ಆ ಥರ ಎನರ್ಜಿ ಇದೆ. ಓಕೆ, ಸೊ ಎಸ್, ಬಟ್ ಸ್ಟಿಲ್
ನಿಮ್ಮ ಹ್ಯಾಪಿನೆಸ್ ಬಗ್ಗೆ ತುಂಬ ಗಾಸಿಪ್ ನಡೀತಾ ಇದೆ, ನಿಮ್ಮ ಲೈಫ್ ಬಗ್ಗೆ ಗಾಸಿಪ್ ನಡೀತಾ ಇದೆ. ಲೈಕ್ ಇಷ್ಟೊಂದು ಎಲ್ಲಿಂದ ಬಂತು ಇವರಿಗೆ, ಲೈಕ್ ಅದು ಬಟ್ಟೆ ಇರ್ಬೋದು, ಲೈಕ್ ನಿಮ್ಮಲ್ಲಿರುವಂಥ ಲಕ್ಸುರಿಯಸ್ ವಸ್ತು ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ನಿಮ್ಮ ಡ್ರೆಸ್ ಇರ್ಬೋದು. ಐ ಹೋಪ್ ನಾನು ಹೇಳ್ತಾ ಇದ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಇಷ್ಟೊಂದು ಕಂಫರ್ಟೇಬಲ್ ಜೀವನ ಹೇಗೆ ಸಾಧ್ಯ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಪ್ರೆಷನ್. ಓಕೆ, ಸೊ ಎಲ್ಲೋ ಅವರಿಗೆ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಜನರಿಗೆ ತೋರಿಸೋದಕ್ಕೆ ಮಾತ್ರ ಹೀಗಿದ್ದೀರಾ, ನೀವು ತುಂಬ ಎಮೋಷನ್ನ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ, ನೀವು ಯಾರ ಜೊತೆನೂ ಎಕ್ಸ್ಪ್ರೆಸ್ ಮಾಡಲ್ಲ, ಎಕ್ಸ್ಪ್ರೆಸ್ ಮಾಡದೇ ಇರುವಂತಹ ಪರ್ಸನ್ ನೀವು. ಆ್ಯಂಡ್ ಯಾವಾಗ ನೋಡಿದರೂ ನೀವು ಒಬ್ಬಂಟಿಯಾಗಿರ್ತೀರಾ, ಒಬ್ಬಂಟಿತನ ಫೀಲ್ ಮಾಡ್ತೀರಾ ಅಂತಂದರೆ ಜನರ ಜೊತೆ ನೀವು ಬೆರೆಯೋದಿಲ್ಲ. ಸೊ ಅಂತಹ ಒಂದು ಗಾಸಿಪ್ ನಡೀತಾ ಇದೆ, ಅಂತಹ ಒಂದು ಗಾಸಿಪ್. ಬಿಕಾಸ್ ಇದು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರು ಇದನ್ನು ಆ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಲೈಕ್ ಈ ವ್ಯಕ್ತಿ ಈ ಥರ ಅನ್ನೋದು. ಓಕೆ, ಲೈಕ್ ಅಂತಂದರೆ ನೀವು ಯಾರ ಜೊತೆನೂ ಅಷ್ಟು ಮಾತಾಡೋದಿಲ್ಲ, ಆ ಥರ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನೋ ನಥಿಂಗ್ನೆಸ್. ಬಿಕಾಸ್ ಪಾಲ್ ನಂಬರ್ 2, ದೇ ಡೋಂಟ್ ನೋ ಹೂ ಯು ರಿಯಲಿ ಆರ್. ಓಕೆ, ಸೊ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ನೀವು ಯಾರು ಅನ್ನೋದು. ಸೊ ಹಾಗಾಗಿ ಈ ಥರದ್ದು ಗಾಸಿಪ್ ಎಲ್ಲ ಮಾಡ್ತಾರೆ. ಬಟ್ ಯು ಆರ್ ನೋ ನಥಿಂಗ್ನೆಸ್. ಯು ಆರ್ ಲೈಕ್ ನೀವು ಹೇಗೆ ಅಂತಂದರೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರಲ್ಲಿ ಹೇಳಬೇಕು, ಯಾರಲ್ಲಿ ಹೇಳಬಾರ್ದು, ಐ ನೋ ದಿಸ್ ಅಂತ ಆ್ಯಟಿಟ್ಯೂಡ್ ನಿಮ್ಮದು. ಓಕೆ, ಅಂತಂದರೆ ಜನರ ಜೊತೆ ಶೇರ್ ಮಾಡೋದು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ಏನು ಅಂತ ಶೇರ್ ಮಾಡಲಿ, ಕೈಂಡ್ ಆಫ್ ಜನರ ಜೊತೆ ಶೇರ್ ಮಾಡಿದಾಗ ನನಗೇನೂ ಇಲ್ಲ. ಆ್ಯಂಡ್ ನಾನು ಯಾಕೆ ಜನರ ಜೊತೆ ಶೇರ್ ಮಾಡಬೇಕು? ನನ್ನ ಎಮೋಷನ್ಸ್ ಏನಿದೆ ನನಗೆ ಚೆನ್ನಾಗಿ ಗೊತ್ತಿದೆ, ಯಾವುದನ್ನು ಯಾರ ಜೊತೆ ಹೇಳಬೇಕು ಅದನ್ನು ನನಗೆ ಗೊತ್ತಾಗಿದೆ. ಬಟ್ ಜನರು ಈ ಥರ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಈ ಒಂದು ಎನರ್ಜಿನ. ಲೈಕ್ ನೀವು ತುಂಬ ಒಬ್ಬಂಟಿ ಫೀಲ್ ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮ್ಮ ಎಮೋಷನ್ಸ್ ತುಂಬ ಸಪ್ರೆಸ್ ಆಗಿದೆ, ಆ್ಯಂಡ್ ಯು ಫೀಲ್ ಲೈಕ್ ನೀವು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ಹ್ಯಾಪಿನೆಸ್ ಇದ್ದೀರಾ ಅಂತ ಗೊತ್ತಿದೆ. ಬಟ್ ಸ್ಟಿಲ್ ದೇ ಆರ್ ಲೈಕ್ ಈ ಥರ ಗಾಸಿಪ್ ಮಾಡ್ತಾ ಇದ್ದಾರೆ, ಎಮೋಷನ್ಸ್ನ ಹೇಳ್ತಾ ಇಲ್ಲ, ಇವರು ಕಷ್ಟ ಇದೆ ಇವ್ರ ಲೈಫಲ್ಲಿ, ಬಟ್ ಈ ಥರ ನೀವು ತೋರಿಸ್ಕೊಳ್ತಾ ಇದ್ದೀರಿ ಅನ್ನೋದು, ಹ್ಯಾಪಿನೆಸ್ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ತೀರಾ ಅನ್ನೋದು ಅವ್ರದ್ದೊಂದು ಆ ಥರ ಗಾಸಿಪ್ ಮಾಡ್ತಾ ಇದ್ದಾರೆ. ಬಟ್ ನೀವು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ದೇರ್ ಈಸ್ ಅ ಎಂಟಿ, ಯು ಆರ್ ಅ ಎಂಟಿ ಅಂತಂದರೆ ನೀವು ಹೇಗೆ ಅಂತಂದರೆ ಒಂದು ಕಿವಿಯಲ್ಲಿ ಕೇಳ್ತೀರಾ, ಇನ್ನೊಂದು ಕಿವಿಯಲ್ಲಿ ಬಿಡ್ತೀರಾ. ಸೊ ಆ ಥರ ಪರ್ಸನ್. ಯಾರಾದರೂ ಜನರು ನಿಮಗೆ ಲೈಕ್ ಫೇಸ್ ಟು ಫೇಸ್ ಯಾರಾದರೂ ಮಾತಾಡೋಕ್ಕೆ ಸಿಕ್ಕಿದೆ, ಮಾತಾಡ್ತೀರಾ ಆ್ಯಂಡ್ ಬಿಟ್ಬಿಡ್ತೀರಾ. ಅಲ್ಲಿ ಏನು ಮಾತಾಯಿತು ಅದನ್ನ ವಾಪಸ್ ಮನೆಗೆ ತೊಗೊಂಡು ಬರಲ್ಲ, ಅಂತಹ ಪರ್ಸನ್ ನೀವು. ಬಟ್ ಅದು ಜನರಿಗೆ ಗೊತ್ತಿಲ್ಲ, ಯಾರು ಗಾಸಿಪ್ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿಲ್ಲ ಹೂ ರಿಯಲಿ ಯು ಆರ್. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇನ್ನೊಂದು ಗಾಸಿಪ್ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಲೈಕ್ ಜನರು ನಿಮ್ಮನ್ನು ಸ್ಪೈ ಮಾಡ್ತಾರೆ ಆ್ಯಕ್ಚುಲಿ. ಓಕೆ, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ನೀವು ಎಲ್ಲಿ ಸೋಷಲಲ್ಲಿ ಇದ್ದೀರಾ ನೋಡಿ, ಅಲ್ಲಿ ನಿಮ್ಮನ್ನು ಲೈಕ್ ಸ್ಟಾಕ್ ಮಾಡೇ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಲೈಕ್ ಅದೊಂದು ಬರೆಯೋದು ಬರುತ್ತೆ ಅಲ್ಲ, ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಮೈಂಡ್, ಸಮಥಿಂಗ್ ಲೈಕ್ ದ್ಯಾಟ್. ಇನ್ಸ್ಟಾಗ್ರಾಮಲ್ಲಿ ಇರಬೇಕು, ಐ ಫಾರ್ಗಾಟ್. ಸೊ ಓಕೆ, ಅದರಲ್ಲಿರುತ್ತೆ ನೋಡಿ, ಅದು ಲೈಕ್ ದ್ಯಾಟ್ ಅದು ಚೆಕ್ ಮಾಡ್ತಾ ಇದ್ದಾರೆ. ನೀವೇನು ಸ್ಟೋರಿ ಹಾಕಿದ್ರಿ, ಏನು ಪೋಸ್ಟ್ ಮಾಡಿದ್ರಿ, ಕ್ಯಾಪ್ಷನ್ ಏನಿದೆ, ಯಾರ ಜೊತೆ ಯಾವುದನ್ನು ಟ್ಯಾಗ್ ಮಾಡಿದ್ರಿ, ಆ್ಯಂಡ್ ತುಂಬ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಏನು ಗಾಸಿಪ್ ಮಾಡ್ತಾರೆ ಅಂತಂದರೆ, ಲೈಕ್ ನಿಮ್ಮ ಮೈಂಡಲ್ಲಿ ಏನಿದೆ ನೋಡಿ, ಅದನ್ನ ಅಷ್ಟು ಬೇಗ ಯಾರ ಜೊತೆ ನೀವು ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ, ಆ್ಯಂಡ್ ಆಲ್ಸೋ ನಿಮ್ಮನ್ನು ಸ್ಪೈ ಮಾಡ್ತಾರೆ, ಆ್ಯಂಡ್ ನೀವು ಅವ್ರಿಗಿಂತ ದೊಡ್ಡ ಸ್ಪೈ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ, ಅಂತಂದರೆ ನೀವು ಒಂದು ವಿಷಯನ ಸರ್ಚ್ ಮಾಡಿದರೆ ತುಂಬ ಡೀಪಾಗಿ ಸರ್ಚ್ ಮಾಡ್ತೀರಾ. ಕೆಲವರು ಏನು ಮಾಡ್ತಾರೆ, ಸರ್ಫೇಸ್ ಲೆವೆಲಲ್ಲಿ ಸರ್ಚ್ ಮಾಡ್ತಾರೆ, ಬಿಡ್ತಾರೆ. ಬಟ್ ಯು ಆರ್ ನಾಟ್ ಲೈಕ್ ದ್ಯಾಟ್. ನೀವು ತುಂಬ ಡೀಪ್ ಲೆವೆಲಲ್ಲಿ ಸರ್ಚ್ ಮಾಡ್ತೀರಾ. ಯಾವುದೇ ವಿಷಯ ಇರ್ಬೋದು, ಏನೇ ಇರ್ಬೋದು. ಫಾರ್ ಎಕ್ಸಾಂಪಲ್ AI ಬಗ್ಗೆ ಇರ್ಬೋದು, ಫಾರ್ ಎಕ್ಸಾಂಪಲ್ ಟ್ಯಾರೋ ಡೆಕ್ಸ್ ಇರ್ಬೋದು, ಲೈಕ್ ಅದನ್ನ ಯಾವ ಥರ ರೀಡ್ ಮಾಡೋದು, ಹೇಗೆ ಮಾಡೋದು, ಎವ್ರಿಥಿಂಗ್. ಸೊ ನೀವು ಏನು ಮಾಡ್ತೀರಾ ಅಂತಂದರೆ, ಲೈಕ್ ತುಂಬ ಆಳವಾಗಿ ನೋಡ್ತೀರಾ. ಕೆಲವರು ಸರ್ಫೇಸ್ ಲೆವೆಲಲ್ಲಿ ನೋಡ್ತಾರೆ ಅಲ್ವಾ. ಸೊ ಸರ್ಫೇಸ್ ಲೆವೆಲಲ್ಲಿ ಯಾರಿದ್ದಾರೆ ನೋಡಿ, ಅವರೇ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ.
ಓಕೆ, ಐ ಹೋಪ್ ನಿಮಗೆ ಆನ್ಸರ್ ಯು ಗಾಟ್ ಇಟ್ ಅಂತ ಅನಿಸುತ್ತೆ ನನಗೆ. ಎಸ್, ಅವ್ರಿಗೆ ಅನಿಸುತ್ತೆ ಇಷ್ಟೊಂದು ಲೈಕ್ ನನಗೇನೋ ಮೆಸೇಜ್ ಸಿಕ್ತು, ಬಟ್ ಎಸ್, ಲೈಕ್ ನಿಮ್ಮ ಬಗ್ಗೆ ಏನು ಗಾಸಿಪ್ ನಡೀತಾ ಇದೆ ಅಂತಂದರೆ ಲೈಕ್ ಇವರಿಗೆ ಬರ್ಡನ್ ಆಗಲ್ವಾ, ಇಷ್ಟೊಂದು ಕೆಲಸ ಮಾಡ್ತಾರೆ, ಇವರಿಗೆ ಬರ್ಡನ್ ಆಗಲ್ವಾ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಬರ್ಡನ್ ಬಗ್ಗೆ, ಭಾರತ್ ಬಗ್ಗೆ ಹೆಚ್ಚು ಲೈಕ್ ಮಾತಾಡ್ತಾ ಇದ್ದಾರೆ. ಲೈಕ್ ಸಮ್ ವೇ ನೀವು ಏನಾದರೂ ನಿಮ್ಮ ಲೈಫಲ್ಲಿ ಲಾಸ್ ಆಗಿರ್ಬೋದು, ಮೇ ಬಿ ಯಾರಾದರೂ ನಿಮ್ಮ ಪೇರೆಂಟ್ಸನ್ನು ಕಳ್ಕೊಂಡಿರ್ಬೋದು, ಕೆಲವ್ರದ್ದು ಬಿಸ್ನೆಸ್ ಲಾಸ್ ಆಗಿರ್ಬೋದು, ಕೆಲವ್ರ ಜಾಬ್ ಲಾಸ್ ಆಗಿರ್ಬೋದು. ಬಟ್ ಸ್ಟಿಲ್ ಜನರು ಯಾವ ಥರ ಮಾತಾಡ್ಕೊಳ್ತಾರೆ ಅಂತಂದರೆ ಲೈಕ್ ಕೆಲಸ ಹೋಯಿತು, ತಂದೆ ತಾಯಿ ಇಲ್ಲ, ಬಿಸ್ನೆಸ್ ಲಾಸ್ ಆಯಿತು, ಆದರೂ ಕೂಡ ಇವರು ಇಷ್ಟೊಂದು ಸ್ಟೇಬಲ್ ಆಗಿದ್ದಾರೆ, ಇವರ ಮೈಂಡಿಗೆ ಎಷ್ಟು ಸ್ಟೇಬಲ್ ಆಗಿದೆ, ಎಷ್ಟೊಂದು ಹ್ಯಾಪಿನೆಸ್ ಹೇಗಾಗಿದೆ ಅನ್ನೋದು. ಸೊ ಅಂತಹ ಒಂದು ಲೈಕ್ ಎಸ್, ಕ್ರಿಯೇಟಿವಿಟಿ, ಬಾಟಮ್ ಆಫ್ ದ ಡೆಕ್ಕಲ್ಲಿ ಕ್ರಿಯೇಟಿವಿಟಿ ಬಂದಿದೆ. ಸೊ ದೇ ವಿಲ್ ಲೈಕ್ ದೇ ಆರ್ ಟಾಕಿಂಗ್ ಅಬೌಟ್ ಯುವರ್ ಬ್ಯೂಟಿ. ಓಕೆ, ಸೊ ನಿಮ್ಮ ಬ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೀವೆಷ್ಟು ಸುಂದರವಾಗಿದ್ದೀರಾ, ನಿಮ್ಮ ಸುಂದರ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿ ಬಗ್ಗೆ ಹೆಚ್ಚು ಅಪ್ರಿಷಿಯೇಷನ್ ಕೂಡ ಇದೆ. ಇಲ್ಲಿ ಫೈಲ್ ನಂಬರ್ 1 ಕೂಡ ಇದೇ ಥರ ಇತ್ತು. ನಿಮ್ಮ ಬಗ್ಗೆ ಬರೀ ಗಾಸಿಪೇ ಅಂತಂದರೆ ಬೇಡದೇ ಗಾಸಿಪ್ ನಡೀತಾ ಇಲ್ಲ, ಒಳ್ಳೆ ಗಾಸಿಪ್ ಕೂಡ ನಡೀತಾ ಇದೆ. ಕೆಲವೊಬ್ರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಅಬೌಟ್ ಯುವರ್ ಬ್ಯೂಟಿ, ನಿಮ್ಮ ಬ್ಯೂಟಿ ಬಗ್ಗೆ, ನಿಮ್ಮ ಕೂದಲ್ ಬಗ್ಗೆ ಇರ್ಬೋದು, ಹೌ ಎಷ್ಟೊಂದು ಲಾಂಗ್ ಇದೆ ನಿಮ್ಮ ಹೇರ್, ಎಷ್ಟೊಂದು ಲೆಂತಿ ಆಗಿದೆ ಆ್ಯಂಡ್ ಎಷ್ಟು ವೇವಿ ಇದೆ ಆ್ಯಂಡ್ ಎಷ್ಟು ಥಿಕ್ ಇದೆ ಅನ್ನೋದು. ಓಕೆ, ಸೊ ಅದರ ಬಗ್ಗೆ ಕೂಡ ಗಾಸಿಪ್ ನಡೀತಾ ಇದೆ. ಆ್ಯಂಡ್ ದೇ ವಿಲ್ ವೆರಿ ಅಪ್ರಿಷಿಯೇಟ್ ಯು ಆ್ಯಸ್ ಅ ಪರ್ಸನ್ ಯು ಆರ್. ಆ್ಯಸ್ ಅ ನೀವು ಪರ್ಸನ್ ಹೇಗಿದ್ದೀರಾ ನೋಡಿ, ಕೆಲವರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಸ್ ಅ ನಿಮ್ಮನ್ನು ಲೈಕ್ ನೀವೇನಾದರೂ ಮದರ್ ಆಗಿದ್ದರೆ ದೇ ರಿಯಲಿ ಇನ್ಸ್ಪೈರ್ಡ್ ಬೈ ಯು. ಸೊ ಈ ಥರ ಗಾಸಿಪ್ ನಡೀತಾ ಇದೆ ಅಂತಂದರೆ ಬೇರೆಯವರು ಮಾತಾಡ್ಕೊಳ್ತಾರೆ ಲೈಕ್ ಇವರು ಎಷ್ಟು ಚೆನ್ನಾಗಿದೆ, ಅವರ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ, ಎಷ್ಟು ಒಳ್ಳೆ ಬಿಹೇವಿಯರನ್ನು ಕಲಿಸಿದ್ದಾರೆ ಮಕ್ಕಳಿಗೆ ಅನ್ನೋದು. ಸೊ ಆ ಥರ ಮಾತು ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಗಾಸಿಪ್ ಏನು ನಡೀತಾ ಇದೆ ಅಂತಂದರೆ ಲೈಕ್ ಅಬೌಟ್ ಯುವರ್, ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ, ನಿಮ್ಮ ಹ್ಯಾಪಿನೆಸ್ ಆ್ಯಂಡ್ ನಿಮ್ಮ ಡ್ರೆಸ್ ಸೆನ್ಸ್. ಲೈಕ್ ನೀವು ಯಾವ ಡ್ರೆಸ್ ಹಾಕ್ಕೊಳ್ತೀರಾ ನೋಡಿ, ಅದರ ಬಗ್ಗೆ ಗಾಸಿಪ್ ನಡೆಯುತ್ತೆ. ಬಿಕಾಸ್ ದೇ ನೋ ನೀವೇನು ವೇರ್ ಮಾಡ್ಕೊಂಡಿದ್ದೀರ ಅದು ತುಂಬ ಚೆನ್ನಾಗಿದೆ ಅನ್ನೋದು. ಸೊ ಎಸ್, ಟೋಟ್ಲಿ ಅದರ ಬಗ್ಗೆ ಗಾಸಿಪ್ ನಡೀತಾ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್. ಓಹೋ, ಬಿಹಾಂಡ್ ಎಲ್ಯೂಷನ್. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಗಾಸಿಪ್ ಲೈಕ್ ಯು ವೆರಿ ಕನೆಕ್ಟೆಡ್ ಟು ದ ಡಿವೈನ್, ಅದು ಗೊತ್ತೇ ಇದೆ ಅವರಿಗೆ. ಓಕೆ, ಸೊ ಏನು ಅಂತಂದರೆ ಲೈಕ್ ಯಾವ ಥರ ಇಲ್ಲಿ ಗಾಸಿಪ್ ನಡೀತಾ ಇದೆ ಅಂತಂದರೆ ದೇ ವಿಲ್ ನಿಮ್ಮನ್ನು ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ ಆ್ಯಸ್ ಅ ವೆರಿ 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 ಡೀಪ್ ಸ್ಪಿರಿಚುವಲ್ ಪರ್ಸನ್, ಆ ಥರ ನೋಡ್ತಾ ಇದ್ದಾರೆ. ಅಂತಂದರೆ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಲೈಕ್ ಅವರಿಗೆ ಕಾಣದೇ ಇರುವಂತಹ ವಿಷಯಗಳು ನಿಮಗೆ ಕಾಣುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕೆಲವೊಂದು ವಿಷಯಗಳು ಏನು ಅಂತಂದರೆ ನಾವು ಕೆಲವರಿಗೆ ಬೇಗ ಕಾಣುತ್ತೆ, ಕೆಲವರಿಗೆ ಕಾಣೋದಿಲ್ಲ. ಅದು ಯಾವುದೇ ಇರ್ಬೋದು, ಲೈಕ್ ಅದು ಸ್ಪಿರಿಚುವಲ್ ಲೆವೆಲಲ್ಲಿ ಕೂಡ ಇರ್ಬೋದು, ಲೈಕ್ ನಿಮ್ಮ ಇಂಟ್ಯೂಷನ್ ಇರಬಹುದು, ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಎನಿ ಕೈಂಡ್ ಆಫ್. ಬಟ್ ಅದೇ ನಾನು ಹೇಳಿದೆ, ಕೆಲವೊಬ್ಬರು ನಿಮ್ಮ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮ ಸೈಕಿಕ್ ಎಬಿಲಿಟೀಸ್, ಲೈಕ್ ಇಂಟ್ಯೂಷನ್ ಆ್ಯಂಡ್ ಅದರ ಬಗ್ಗೆ. ಬಟ್ ಕೆಲವರು ಯಾವ ಥರ ಅಂದ್ಕೊಳ್ತಾರೆ ಅಂತಂತಂದರೆ ಲೈಕ್ ನಮಗಿಂತ ಹೆಚ್ಚು ಇವಳಿಗೆ ಗೊತ್ತಿದೆ, ಇವನಿಗೆ ಗೊತ್ತಿದೆ ಅನ್ನೋದು, ಅದರ ಮೇಲೆ ತುಂಬ ಗಾಸಿಪ್ ನಡೀತಾ ಇದೆ. ಆ್ಯಂಡ್ ಲಿಟ್ರಲಿ ನಿಮಗೆ ನಿಜವಾಗ್ಲೂ ಯುವರ್ ಇಂಟ್ಯೂಷನ್ ಈಸ್ ವೆರಿ ಪವರ್ಫುಲ್. ಫೈಲ್ ನಂಬರ್ 2 ನಿಮ್ಮ ಇಂಟ್ಯೂಷನ್ ತುಂಬಾ ಪವರ್ಫುಲ್ ಇದೆ. ಆ್ಯಂಡ್ ಲೈಕ್ ನೀವು ಚೇಂಜನ್ನು ಇಷ್ಟಪಡುವಂಥ ವ್ಯಕ್ತಿಗಳು, ಒಂದೇ ಕಡೆ ಕೂತ್ಕೊಂಡು ಸ್ಟಕ್ ಆಗುವಂತಹ ಪರ್ಸನ್ಸ್, ವ್ಯಕ್ತಿಗಳಲ್ಲ. ನೀವು ಚೇಂಜನ್ನು ಬಯಸ್ತೀರ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಬಟ್ ನಿಮಗೆ ಚೇಂಜ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಓಕೆ, ಇದರ ಬಗ್ಗೆನೇ ಲೈಕ್ ಗಾಸಿಪ್ ನಡೀತಾ ಇದೆ. ಹೇಗಿದ್ರು ಆ್ಯಂಡ್ ಇವಾಗ ಇವಳು ಹೇಗಲ್ಲೂ ನೋಡಿ, ಹೇಗೆ ಇದ್ದ ಇವ ಆ್ಯಂಡ್ ಇವಾಗ ನೋಡಿ ಹೇಗೆ ಆದ ಇವ, ಹೇಗೆ ಸಾಧ್ಯ ಇದು ಅನ್ನೋದು.
ಸೊ ಇದರ ಮೇಲೆ ಗಾಸಿಪ್ ನಡೀತಾ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಇಟ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಸನ್ನು ನಾನು ಓದ್ತೀನಿ, ಹಾಗೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಎಸ್, ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.